ಶಿಡ್ಲಘಟ್ಟವನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಸಿವಿ ಲೋಕೇಶ್ ಗೌಡ ಆಗ್ರಹ. ಶಿಡ್ಲಘಟ್ಟ ತಾಲೂಕಿನ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣವೇ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ತೀವ್ರ ಹಿನ್ನಡೆ ಅನುಭವಿಸುತ್ತಿದ್ದು, ರೈತರು ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿ ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಸೇರಿದಂತೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳನ್ನು ಸರ್ಕಾರ ಅಧಿಕೃತವಾಗಿ ಘೋಷಿಸಿ ರೈತರಿಗೆ ಪರಿಹಾರ, ಬೆಳೆ ನಷ್ಟದ ಸಮೀಕ್ಷೆ ಹಾಗೂ ಅಗತ್ಯ ನೆರವು ನೀಡುವಂತೆ ಒತ್ತಾಯಿಸಿದರು. ಇದೇ ವೇಳೆ ವಿಶೇಷ ಮತದಾರರ ಪರಿಷ್ಕರಣೆ ಎಸ್ಐಆರ್ 2026ರ ಪ್ರಕ್ರಿಯೆ ಕುರಿತು ಮಾತನಾಡಿದ ಅವರು, ದೇಶದಾದ್ಯಂತ ಎಸ್ಐಆರ್ ಕುರಿತು ವಿವಿಧ ರೀತಿಯ ಚರ್ಚೆಗಳು, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿರುವ ಸಂದರ್ಭದಲ್ಲೂ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಈ ಹಂತದಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರಿಗಳ ಕಾರ್ಯಕ್ಕೆ ಸಹಕಾರ ನೀಡಬೇಕೇ ಹೊರತು ಗೊಂದಲ ಸೃಷ್ಟಿಸುವ ಕೆಲಸ ಮಾಡಬಾರದು ಎಂದು ಅವರು ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಎಸ್ಐಆರ್ ಕುರಿತು ಜಾಗೃತಿ ಸಭೆ ಎಂಬ ಹೆಸರಿನಲ್ಲಿ ಕೆಲವು ರಾಜಕೀಯ ಕಾರ್ಯಕ್ರಮಗಳು ನಡೆದಿರುವುದನ್ನು ಉಲ್ಲೇಖಿಸಿದ ಅವರು, ಇಂತಹ ಕಾರ್ಯಕ್ರಮಗಳು ನಿಜವಾದ ಜಾಗೃತಿಗಿಂತ ರಾಜಕೀಯ ಪ್ರದರ್ಶನದಂತೆಯೇ ಕಂಡುಬರುತ್ತಿದೆ ಎಂದು ಟೀಕಿಸಿದರು. ದೇಶದಾದ್ಯಂತ ಎಸ್ಐಆರ್ ಬಗ್ಗೆ ವಿವಿಧ ಆರೋಪಗಳು ಕೇಳಿಬರುತ್ತಿರುವ ಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾರ್ವಜನಿಕರಲ್ಲಿಯೂ ಗೊಂದಲ ನಿವಾರಣೆ ಮಾಡಬೇಕಿತ್ತು. ಆದರೆ ಈವರೆಗೆ ಅಂತಹ ಪ್ರಯತ್ನಗಳು ನಡೆದಿರುವುದು ಕಂಡುಬಂದಿಲ್ಲ ಎಂದು ಅವರು ಹೇಳಿದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ರಾಜಕೀಯ ವಾತಾವರಣ ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದು, ಅಭಿವೃದ್ಧಿ ವಿಚಾರಗಳಿಗಿಂತ ವೈಯಕ್ತಿಕ ಟೀಕೆ, ಪರಸ್ಪರ ಕೆಸರೆರಚಾಟ ಹಾಗೂ ನಾಯಕತ್ವದ ಪೈಪೋಟಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು, ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ ಹೆಚ್ಚಿನ ಅನುದಾನ ತರುವುದು, ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗಗೊಳಿಸುವುದು ಹಾಗೂ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದು ಜನಪ್ರತಿನಿಧಿಗಳ ಪ್ರಮುಖ ಜವಾಬ್ದಾರಿಯಾಗಬೇಕು ಎಂದು ಹೇಳಿದರು. ಕ್ಷೇತ್ರದ ಶಾಸಕರು ಹಾಗೂ ಆಡಳಿತ ಪಕ್ಷದ ನಾಯಕರು ಎಸ್ಐಆರ್ ಪ್ರಕ್ರಿಯೆ, ಪರಿಸ್ಥಿತಿ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳೊಂದಿಗೆ ನಿರಂತರ ಸಭೆ ನಡೆಸಿ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು. ಜನರಲ್ಲಿ ಇರುವ ಗೊಂದಲ ನಿವಾರಣೆ ಮಾಡುವ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳು ನಿರ್ವಹಿಸಬೇಕು ಎಂದು ಅವರು ಆಗ್ರಹಿಸಿದರು. ತಾವು ಯಾವುದೇ ಪಕ್ಷದ ಪರವಾಗಿ ಮಾತನಾಡುತ್ತಿಲ್ಲ. ಶಿಡ್ಲಘಟ್ಟ ಕ್ಷೇತ್ರದ ಜನರ ಹಿತಾಸಕ್ತಿ ಹಾಗೂ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದ ಸಿವಿ ಲೋಕೇಶ್ ಗೌಡ, ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಎರಡೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣ ಮಾಡದೆ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಪ್ರಬುದ್ಧರಾಗಿದ್ದು, ಅಭಿವೃದ್ಧಿ ಹಾಗೂ ಜನಪರ ಕೆಲಸಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಆದ್ದರಿಂದ ರಾಜಕೀಯ ಕೆಸರೆರಚಾಟವನ್ನು ಬದಿಗಿಟ್ಟು ಬರಪೀಡಿತ ಪ್ರದೇಶದ ಘೋಷಣೆ, ರೈತರ ಸಂಕಷ್ಟ ನಿವಾರಣೆ, ಎಸ್ಐಆರ್ ಪ್ರಕ್ರಿಯೆಯ ಯಶಸ್ವಿ ಅನುಷ್ಠಾನ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಎಂದು ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದರು. ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಬಿತ್ತನೆ ಕೂಡ ಮಾಡೋಕ್ಕಾಗಿಲ್ಲ. ರೈತರಿಗೆ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದನ್ನು ಬಿಟ್ಟು, ಅಂಕಿಅಂಶಗಳನ್ನು ಕೊಡೋದನ್ನು ಬಿಟ್ಟು, ಒಂದು ಆ್ಯಕ್ಚುಯಲ್ ಇದು ಗ್ರೌಂಡ್ ವರ್ಕ್ ಏನಾಗಿದೆ ಅಂತ ಅಧಿಕಾರಿಗಳು ಒಂದು ಹೊಲ ಮತ್ತು ತೋಟಗಳಿಗೆ ಹೋದಾಗ ಗೊತ್ತಾಗ್ತದೆ ಈ ಜನ ಕಂಗಾಲಾಗಿದ್ದಾರೆ ಅಂತ ಅಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆ ರೀತಿ ಘೋಷಣೆ ಮಾಡಿಸೋದ್ರಲ್ಲಿ ಜನಪ್ರತಿನಿಧಿಗಳ ಪಾತ್ರನೂ ಬಹಳ ಇದೆ. ಸೊ ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕು ಶಾಸಕರು ಸಹ ಮುತುವರ್ಜಿ ವಹಿಸಿ ಈ ಕೂಡಲೇ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರಿ ಈ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸಬೇಕು, ತಗೊಬೇಕು ಪರಿಹಾರ ಕೆಲಸಗಳನ್ನಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಾನು ಕೆಲವು ಅಂಶಗಳನ್ನು ಹೇಳಿದೆ. ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಹೇಳಿದೆ. ಎಸ್ಐಆರ್ ಬಗ್ಗೆ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಮತ್ತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದನ್ನು ಹೇಳಿದೆ. ಇನ್ನೊಂದು ವಿಶೇಷವಾಗಿ ಶಿಡ್ಲಘಟ್ಟದ ರಾಜಕೀಯ ದಿನೇ ದಿನೇ ಬಹಳ ಹದಗೆಡುತ್ತಾ ಇದೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವ ಪಕ್ಷ ಇವತ್ತು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನುವಂಥ ಪೈಪೋಟಿಗೆ
ಇಳಿದಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಜನಗಳ ಒಂದು ಆಶೋತ್ತರಗಳಿಗೆ ಉತ್ತರ ಕೊಡಬೇಕು. ನಾನು ಸಹ ಇಲ್ಲಿ MLA ಕ್ಯಾಂಡಿಡೇಟ್ ಆಗಿದೆ. ನನ್ನ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ರು. ನಾನು ಸಹ ತಾಲೂಕು ಅಧ್ಯಕ್ಷರಾಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ, ಎಲ್ಲರ ಒಂದು ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಂಘಟನೆಯಲ್ಲಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ದೀನಿ. ಇವತ್ತು ಸಹ ನಾನು ಊರುಗಳಿಗೆ, ಹಳ್ಳಿಗಳಿಗೆ ಹೋದಾಗ, ಶಿಡ್ಲಘಟ್ಟ ಕ್ಷೇತ್ರದ ಪ್ರವಾಸ ಮಾಡಿದಾಗ ಆ ಜನಗಳು ಪ್ರೀತಿ ಯಾಕೆ ತೋರಿಸ್ತಾರೆ ಅಂದರೆ, ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದ್ರಿಂದ ನನಗೆ ಕೆಲವು ಮತಗಳು ಬಂದರೂ ಸಹ ಜನಗಳು ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಸ್ವಾಗತ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆ ರೀತಿಯ ಕೆಲಸ ಇವತ್ತು ಏನು ಇಲ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರುಗಳು ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ನಾನು ಹೆಚ್ಚೋ ನೀನು ಹೆಚ್ಚೋ, ಒಬ್ಬರು ಕಳ್ಳೆ ಬೀಜಗಳು ತಗೊಂಡೋಗಿ ರಾಜ್ಯ ನಾಯಕರುಗಳನ್ನ ಸಂತುಷ್ಟಿಗೊಳಿಸ್ತಾರೆ, ಇನ್ನು ಕೆಲವರು ಮಾವಿನ ಹಣ್ಣುಗಳು ತಗೊಂಡೋಗಿ ರಾಜ್ಯ ನಾಯಕರುಗಳ ಹತ್ರ ಹೇಳಿ ರಾಜ್ಯದ ಪರಿಸ್ಥಿತಿಗಳನ್ನ, ತಾಲೂಕಿನ ಪರಿಸ್ಥಿತಿಗಳನ್ನ, ಕ್ಷೇತ್ರದ ಪರಿಸ್ಥಿತಿಯನ್ನ, ಬೆಳವಣಿಗೆಗಳನ್ನ ನಾನು ಚರ್ಚೆ ಮಾಡಿದ್ನಿ ಅಂತ. ಏನ್ ಚರ್ಚೆ ಮಾಡಿದೆ ಹೇಳಪ್ಪ, ನಿನ್ಗೇನ್ ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೇಕು ಅಂತ ನೀನ್ ಯಾವ್ದೋ ಮಂತ್ರಿ ಹತ್ರ ಹೋಗ್ತೀಯಲ್ಲ, 26 ಜನ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಆ ಮಂತ್ರಿಗಳ ಹತ್ರ ಈಚ್ ಡಿಪಾರ್ಟ್ಮೆಂಟ್ ಏನ್ ಅನುದಾನ ತಂದ್ರಿ ಅಂತ ಹೇಳಿ ಅಲ್ಲಿ ನಿಮ್ ನಿಂತ್ಕೊಂಡು ಮಾತಾಡಿಸಿ ಕಳಿಸ್ತಾ ಇರ್ತಾರೆ ಅವರು. ಆ ನಿಂತ್ಕೊಂಡು ಮಾತಾಡೋ ಸಮಯದಲ್ಲಿ ಸಮಗ್ರ ಬದಲಾವಣೆ ಬಗ್ಗೆ ಹಿಂಗೆ ಯೋಚನೆ ಮಾತಾಡಕ್ಕಾಗುತ್ತೆ, ಚಿಂತನೆ ಮಾಡಕ್ಕಾಗುತ್ತೆ. ಬೈ ಚಾನ್ಸ್ ಮಾಡಿದ್ರು ಸಹ ಯಾಕಂದ್ರೆ ನಾನು ಅಲ್ಲಿಲ್ಲ, ಮಾಡಿದ್ರು ಸಹ ಏನ್ ಮಾಡಿದ್ರು ಜನಗಳಿಗೆ ಹೇಳಿ. ಇದು ಇವತ್ತು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು, ಅವನ್ ಬೈದ್ರೆ ಅವ್ರ ಫಾಲೋವರ್ಸ್ ಈತನ ಬೈಯೋದು, ಈತನ ಬೈದ್ರೆ ಇವ್ರ ಫಾಲೋವರ್ಸ್ ಆತನ ಬೈಯೋದು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನ ಹೆಚ್ಚುವ ಕೆಲಸ ಸಾಂಘಿಕವಾಗಿ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಯಾಕಂದ್ರೆ ಇವತ್ತು ಸರ್ಕಾರ ಇರುವ ಆ ಒಂದು ಪಕ್ಷ ಅನೇಕ ಯೋಜನೆಗಳನ್ನ, ಅನೇಕ ಒಂದು ಕೆಲಸ ಕಾರ್ಯಗಳನ್ನ ಬಹಳ ಸ್ಮೂತ್ ಆಗಿ, ಸುಲಲಿತವಾಗಿ ಕೆಲಸ ಜನಗಳ ಹತ್ರ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನೀವು ಯಾರಾದರೂ ಇದು ಮಾಡಿ. ಇವತ್ತು ಪೋಟಿ ಇರೋದು ನನಗೆ, ರವಿಕುಮಾರ್ಗೆ ಅಂತ ಹೇಳ್ತಾರಲ್ಲ, ರವಿಕುಮಾರ್ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ಬೇಕಲ್ವಾ. ಇಬ್ಬರಲ್ಲಿ ಪೋಟಿ ಇದ್ರೆ, ಈಗ ರವಿಕುಮಾರ್ ಜನಪ್ರಿಯ ಶಾಸಕರು, ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಶಾಸಕರು ಏನ್ ಮಾಡಿದ್ರು, ಎಷ್ಟು KDP ಮೀಟಿಂಗ್ ತಗೊಂಡ್ರು, ಎಷ್ಟು ಡಿಪಾರ್ಟ್ಮೆಂಟಲ್ ಮೀಟಿಂಗ್ ತಗೊಂಡ್ರು, ಎಷ್ಟು ಬರದ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ SRA ಮಾತಾಡಿದ್ರು, SIR ಬಗ್ಗೆ ಅಧಿಕಾರಿಗಳ ಜೊತೆ ಜನಗಳ ಒಂದು ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರ. ಈ ರೀತಿ ಇವ ಹೇಳ್ಬೇಕೆ ವಿನಃ ಸುಮ್ಮನೆ ಪೋಟಿಗೆ ನಾನು ಅವನು ಜನಗಳ ಮನಸ್ಸನ್ನ ಬದಲಿಸೋದಕ್ಕೆ, ಜನಗಳಲ್ಲಿ ಒಂದು ಪುಟ್ಟು ಆಂಜಿನಪ್ಪ ಅನ್ನುವ ಒಂದು ಹೆಸರನ್ನ ಹಾಕ್ಬೇಕು ಅಂತ ಈ ರೀತಿ ಮಾಡುವಂತ ಅಗತ್ಯ ಇಲ್ಲ. ಜನಗಳಿಗೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ರಾಜ್ಯದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಬಹಳ ಪ್ರಬುದ್ಧರು. ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನನೇ ನಾಯಕರುಗಳಿಗೆ ದುಡ್ಡು ಕೊಟ್ಟು ಗೆಲ್ಲಿಸಿದಂತ ನಿರ್ದೇಶಕರು ಎಲ್ಲಾದರೂ ಇದ್ರೆ ಅದು ಶಿಡ್ಲಘಟ್ಟಕ್ಕೆ ಮಾತ್ರ. ಅದಕ್ಕೆ ಇವತ್ತು ಸರ್ಕಾರದ ಒಂದು ಪಕ್ಷವಾಗಿ, ಆಡಳಿತ ಪಕ್ಷದ ಒಂದು ಭಾಗವಾಗಿ ನೀವು ಕೆಲಸ ಮಾಡಬೇಕು, ಬೇರೆಯವರ ಉಳುಕನ್ನ ಎತ್ತಿಡಬೇಕು. ನಾನೇನೋ ಪುಟ್ಟುವಾಂಜನಪ್ಪನ ಬಗ್ಗೆ, ಒಬ್ಬನ ಬಗ್ಗೆ ಮಾತಾಡಿಲ್ಲ, ರಾಜೀವ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ, ಸಿಕ್ಕಲ್ ರಾಮಚಂದ್ರೇಗೌಡ್ರ ಬಗ್ಗೆ ಮಾತಾಡಿದ್ದೀನಿ. ಬಿಜೆಪಿಯವರು ರಾಜ್ಯದಿಂದ ಬರುವ ಕಾರ್ಯಕ್ರಮಗಳು ಮಾಡಿಕೊಂಡು ಕಾಲ ಕಳೆಯೋದೆಲ್ಲ, ಜನಗಳ ಹತ್ರ ಹೋಗ್ಬೇಕು ಅಂತಾನೂ ಹೇಳಿದ್ದೀನಿ. ಕೆಲವರು ಬಹಳ ಹೇಳ್ತಾರಲ್ಲ, ಚೇಲಾಗಳು ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟು ಫೇಸ್ಬುಕ್ ಅಲ್ಲಿ ಕಾಮೆಂಟ್ ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಜನಗಳ ಹಿತ ಕಾಪಾಡಬೇಕು, ನೀವು ಕಾಪಾಡಿ. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ಆಡಳಿತ ಪಕ್ಷದಲ್ಲಿದ್ದೀರಾ. ಈ ಪರಸ್ಪರ ಕೆಸರನ್ನ ಹೆಚ್ಚೋದು ಬಿಟ್ಟು, ಈ ಕ್ಷೇತ್ರದ ಪ್ರಗತಿಗೋಸ್ಕರ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರಲ್ಲಿ, SIR 100% ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಇಂಥವುಗಳಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಾನು ಯಾರ ಪರವಾಗೂ ಅಲ್ಲ, ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪರವಾಗಿ, ಪ್ರಗತಿಯ ಪರವಾಗಿ, ಬೆಳವಣಿಗೆಯ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.